CID Karnataka, powered by Ayurved Nutrigate. ಕಾವ್ಯ ಸಾಕು ಬಿಡೆ, ಎಷ್ಟು ತುಪ್ಪ ಬಡಿಸ್ತಾ ಇದೀಯಾ? ಸುಮ್ನೆ ತಿನ್ರಿ, ಒಳ್ಳೆ ಎಡೆ ಮಕ್ಕಳ ತರ ಆಡ್ತಿರಲ್ಲ. ಅಯ್ಯೋ, ಇಷ್ಟೊಂದು ತುಪ್ಪ ತಿಂದ್ರೆ ನಾನು ಇನ್ನಷ್ಟು ಡುಮ್ಮ ಆಗ್ತೀನಿ ಅಷ್ಟೇ. ನಿಮ್ಮನ್ ಹೇಗ್ ನೋಡ್ಕೋಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ನಾನು ಏನ್ ಹಾಕಿದ್ರು ಕಣ್ ಮುಚ್ಕೊಂಡ್ ತಿನ್ಬೇಕಷ್ಟೇ. ಸರಿ ಸರಿ, ಅಮ್ಮವ್ರು ಹೇಗೆ ಹೇಳ್ತಾರೋ ಹಾಗೆ ಅಪ್ಪಣೆ ಆಗಬಹುದು. ಕಾವ್ಯ, ಉಪ್ಪಿನಕಾಯಿ ಯಾಕೆ ಬಡಿಸಿಲ್ಲ? ಸಾರಿ ರೀ, ತರೋದೇ ಮರ್ತೋದೆ. ಕಿಚನ್ ಇದೆ, ಇವಾಗ ತರ್ತೀನಿ. ಸರಿ. ಅಮ್ಮ, ನೀನು ಊಟ ಮಾಡ್ತೀನಮ್ಮ? ಕಾವ್ಯ, ಉಪ್ಪಿನಕಾಯಿ ಸಿಗ್ಲಿಲ್ವಾ? ಸರಿ, ಹೋಗ್ಲಿ ಬಾ. ಕಾವ್ಯ ಬಾ. ಕಾವ್ಯ, ಏನ್ ಮಾಡ್ತಾ ಇದೀಯಾ? ಕಾವ್ಯ, ನೀವೇನ ಫೋನ್ ಮಾಡಿದ್ದು? ಹೌದು ಸರ್. ಬಾಡಿಯಲ್ಲಿ ಒಳಗಡೆ ಇದೆ, ಬನ್ನಿ. ಚಾವಿ? ನೋ, ಶೀಸ್ ಡೆಡ್. ಮೈ ಮೇಲೆ ಗಾಯನೂ ಆಗಿಲ್ಲ, ರಕ್ತನೂ ಬಂದಿಲ್ಲ. ಮೇ ಬಿ ಇಟ್ಸ್ ಎ ಮರ್ಡರ್. ಹೇಗಾಯ್ತು? ಊಟ ಬಡಿಸ್ತಾ ಇದ್ಲು ಸರ್. ನನಗೆ ಉಪ್ಪಿನಕಾಯಿ ಬಡಿಸೋದಕ್ಕೆ ಅಂತ ತಗೊಂಡ್ಬರೋದಕ್ಕೆ ಅಡುಗೆ ಮನೆಗೆ ಹೋದ್ಲು. ಎಷ್ಟೊತ್ತಾದರೂ ಬರಲಿಲ್ಲ. ಬಂದು ನೋಡಿದಾಗ ಹೀಗೆ ಬಿದ್ದಿದ್ಲು ಸರ್. ಇವ್ರಿಗೆ ಕಾಯಿಲೆ ಏನಾದ್ರು ಇದೆಯಾ? ಹಾಗೆಲ್ಲ ಏನೂ ಇರಲಿಲ್ಲ ಸರ್, ಆರೋಗ್ಯವಾಗೇ ಇದ್ಲು. ಮನೇಲಿ ನಿಮ್ಮನ್ನು ಬಿಟ್ರೆ ಬೇರೆ ಯಾರಾದರೂ? ನಾವು 3 ಜನ ಇರೋದು ಸರ್. ನಾನು, ಕಾವ್ಯ, ಇವ್ರು ನಮ್ಮಮ್ಮ. ಅಡುಗೆ ಮನೆಗೆ ಬಂದು ಹೋಗೋದಕ್ಕೆ ಹೊರಗಿಂದ ಏನಾದರೂ ದಾರಿ ಇದೆಯಾ? ಇಲ್ಲ ಸರ್, ಇಷ್ಟೊತ್ತು ನಾನು ಇಲ್ಲೇ ಊಟ ಮಾಡ್ತಾ ಇದ್ದೆ ಸರ್. ಅಡುಗೆ ಮನೆಯಿಂದ ಯಾರಾದರೂ ಹೊರಗಡೆ ಹೋಗಬೇಕು ಅಂದರೆ ಡೈನಿಂಗ್ ಹಾಲ್ ಮೂಲಕನೇ ಹೋಗಬೇಕು. ಹಾಗಾಗಿ ಬೇರೆ ಯಾರೂ ಬಂದು ಹೋಗಿಲ್ಲ ಸರ್. ಜಗಳ ಏನಾದ್ರೂ ಆಗಿ ನೀವೇನಾದ್ರೂ ಕೈ ಮಾಡಿದ್ರಾ? ಜಗಳನ? ಇಲ್ಲ ಮೇಡಮ್, ಮದುವೆ ಆದ ದಿನದಿಂದ ಇವತ್ತಿನ ತನಕ ಯಾವುದೇ ಸಣ್ಣ ವಿಷಯಕ್ಕೂ ನಮ್ಮಿಬ್ಬರ ನಡುವೆ ಜಗಳ ನಡೆದೇ ಇಲ್ಲ ಮೇಡಮ್. ಆದರೆ ನಿಮ್ಮ ಮನೇಲಿ ಇದ್ದಿದ್ದು 3 ಜನ, ಈಗ ಒಬ್ರು ಕೊಲೆ ಆಗಿದೆ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ಸರ್. ಇಷ್ಟೊತ್ತು ಇಲ್ಲೇ ಎಷ್ಟು ಪ್ರೀತಿಯಿಂದ ಊಟ ಬಡಿಸ್ತಾ ಇದ್ಲು, ಈಗ ನೋಡಿದ್ರೆ. ನೈನಾ, ಸರ್, ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿ ಆದಷ್ಟು ಬೇಗ ರಿಪೋರ್ಟ್ ಕೊಡೋದಕ್ಕೆ ಹೇಳಿ. ಮೊದಲು ಸಾವು ಹೇಗಾಗಿದೆ ಅಂತ ತಿಳ್ಕೊಬೇಕು, ಆಮೇಲೆ ಯಾಕೆ ಮಾಡಿದ್ರು, ಹೇಗೆ ಮಾಡಿದ್ರು ಅಂತ ತಾನಾಗೆ. ಓಕೆ ಸರ್. ನೀವು ಕಾವ್ಯಗೆ ಏನಾಗಬೇಕು? ಚಿಕ್ಕಪ್ಪ. ಅವ್ರ ತಂದೆ ತಾಯಿ? ಇಲ್ಲ, ಕಾವ್ಯ 8ನೇ ಕ್ಲಾಸ್ ಓದುವಾಗಲೇ ಅವಳ ಅಪ್ಪ ಅಮ್ಮ ಇಬ್ಬರು ಬಸ್ ಆಕ್ಸಿಡೆಂಟ್ನಲ್ಲಿ ತೀರ್ಕೊಂಡ್ರು. ಒಬ್ಬಳೇ ಮಗಳು, ನಾನೇ ಮುದ್ದಾಗಿ ಸಾಕು ಬೆಳೆಸ್ದೆ, ಮದುವೆನೂ ಮಾಡಿಸ್ದೆ. ನೀವೇ ನೋಡಿ ಮಾಡಿದ್ರಾ ಅಥವಾ? ಹಾಂ, ಲವ್ ಮ್ಯಾರೇಜ್. ಕಾವ್ಯನೇ ಸಂದೀಪನ್ನ ಇಷ್ಟಪಟ್ಲು, ನಾನು ಬೇಡ ಅನ್ನಲಿಲ್ಲ. ಮದುವೆ ಆದ್ಮೇಲೆ ಗಂಡ ಹೆಂಡತಿ ಹೇಗಿದ್ರು? ಗಂಡ ಹೆಂಡತಿ ಇಬ್ಬರು ಚೆನ್ನಾಗಿದ್ರು, ಒಳ್ಳೆ ಮನೆ ಸೇರಿದ್ಲು ಅಂತ ನಾನು ಅಂದ್ಕೊಂಡೆ. ಆದರೆ ನನ್ನ ಮಗಳ ಕಾವ್ಯ ಸುಖವಾಗಿರೋದು ಆ ದೇವ್ರಿಗೂ ಬೇಡವಾಗಿತ್ತು ಅಂತ ಅನ್ಸುತ್ತೆ. ಏನಾಯ್ತು?
ಈಗ 1-2 ತಿಂಗಳ ಹಿಂದೆ ನನ್ನ ಮಗಳು ಕಾವ್ಯನ ನೋಡೋಣ ಅಂತ ಹೋಗಿದ್ದೆ. ಆಗ ಅಯ್ಯೋ 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 ಅಯ್ಯೋ, ನಂದು ಮಕ್ಕಳ ತರ ಇದ್ದಿದ್ ಮನೆ ನರ್ಕ ಆಗೋಯ್ತು. ಮಾರಿ ತರ ಬಂದೆಲೆ. ನಾನೇನ್ ಮಾಡ್ದೆ? ಅಲ್ಲ ಕಣೆ, ನನ್ಗಿರೋದು ಒಬ್ಬನೇ ಮಗ. ಅವನ್ನ ಮೋಡಿ ಮಾಡಿ ನಿನ್ ಬುಟ್ಟಿಗೆ ಹಾಕೊಂಡ್ಬಿಟ್ಟಲ್ಲ. ಹುಟ್ಟಿಗೆ ಹಾಕೊಳಕ್ಕೆ ಅದೇನ್ ಬದ್ನೆಕಾಯ? ಸಾಯೋವರೆಗೂ ನಿಮ್ಮ ಮಗ ನಿಮ್ಮ ಮಾತೆ ಕೇಳ್ತಾ ಇರ್ಬೇಕೇನು? ಹೌದೇ, ಅವನು ನನ್ನ ಮಗ. ಅವನು ನನ್ನ ಮಾತು ಕೇಳ್ದೆ ಯಾವಳ ಬೀದಿಗೆ ಹೋಗೋ ಬಿಗ್ನಾಸಿ ಮಾತು ಕೇಳ್ಬೇಕಾ? ಏನು ಹಾಗಂದ್ರೆ ನಾನು ಬೀದಿಲಿ ಹೋಗೋ ಬಿಗ್ನಾಸಿನ? ಸಂದೀಪ್ ಬರ್ಲಿ ಇವತ್ತು, ನಾನೇನು ಅಂತ ಅವ್ರನ್ನೇ ಕೇಳ್ತೀನಿ. ಅಯ್ಯೋ ಕೇಳೆ, ಅವಾಗ ನಾನೇನು ಅಂತ ಗೊತ್ತಾಗತ್ತೆ. ನಾನ್ ನಿನ್ನ ಸುಮ್ನೆ ಬಿಡಲ್ಲ. ನನಗ್ ಸಮಯ ಬರ್ಲಿ, ನಿನ್ಗೊಂದ್ ಗತಿ ಕಾಣಿಸ್ತೀನಿ. ಈ ಸರೋಜ ಏನು ಅಂತ ಇನ್ನೂ ನಿನ್ಗೆ ಗೊತ್ತಿಲ್ಲ. ಕಾವ್ಯ ಸಾವಿಗೆ ಅವರ ಅತ್ತೆ ಸರೋಜನೇ ಕಾರಣ ಅಂತೀರಾ? ಕಣ್ಣಲ್ಲಿ ನೋಡದೆ ಇರೋದನ್ನ ಸತ್ಯ ಅಂತ ಹೇಗೆ ಹೇಳಿ ಸರ್? ಜಗಳ ಆಡಿರೋದನ್ನ ನೋಡಿದ್ದೀನಿ, ಆದರೆ ಕೊಲೆ ಮಾಡಿರೋದನ್ನ ನಾನು ನೋಡಲಿಲ್ಲ ಸರ್. ಬಟ್ ಅವರೇ ಏನೋ ಮಾಡಿರಬೇಕು ಸರ್. ಕಾವ್ಯ ಇದ್ರ ಬಗ್ಗೆ ನಿಮ್ಮ ಹತ್ರ ಯಾವಾಗಾದ್ರೂ ಹೇಳ್ಕೊಂಡಿಲ್ಲ? ಅವ್ರ ಗಂಡನ ಬಗ್ಗೆ, ತಪ್ಪುರೆ ಅತ್ತೆ ಬಗ್ಗೆ? ಇಲ್ಲ ಸರ್, ಏನೇ ಕಷ್ಟ ಬಂದರೂ ಸಹಿಸ್ಕೊಂಡು ಹೋಗೋ ಮಗು ಅದು. ಹಾಗೆಲ್ಲ ಮನೆ ಜಗಳನ್ನ ಬೀದಿಲಿ ರಂಪಾಟ ಮಾಡೋ ಹುಡುಗಿ ಆಗಿರಲಿಲ್ಲ. ಬಹುಶಃ ಅದೇ ಅವಳ ಸಾವಕ್ಕೆ ಕಾರಣ ಆಯಿತೋ ಏನೋ. ಶಾವಿ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂತಾ? ಹಾ, ಬಂತು. ಹೇಗೆ ಸತ್ತಿದ್ದಾಳೆ ಕಾವ್ಯ? ಪಾಯ್ಸನಿಂಗ್. ಅವಳ ದೇಹದೊಳಗೆ ಭಯಂಕರವಾದ ವಿಷ ಹೋಗಿದೆ. ವಿಷ? ಯಾವ ವಿಷ? ಗೋಲ್ಡನ್ ಫ್ರಾಗ್ ಪಾಯ್ಸನ್, ಅಂದ್ರೆ ಗೋಲ್ಡನ್ ಫ್ರಾಗ್ ಅನ್ನೋ ಕಪ್ಪೆ ವಿಷ. ಗೋಲ್ಡನ್ ಫ್ರಾಗ್ ಅದು ಜಗತ್ನಲ್ಲೇ ಅತ್ಯಂತ ವಿಷಕಾರಿ ಪ್ರಾಣಿ. ಕಪ್ಪೆಲಿ ಅಷ್ಟೊಂದು ವಿಷ ಇದೆಯಾ? ಅದು ಮಾಮೂಲಿ ಕಪ್ಪೆ ಅಲ್ಲ. 3-4 ಇಂಚು ಉದ್ದದ ಒಂದೇ ಕಪ್ಪೆಯಲ್ಲಿ ಸುಮಾರು 10 ಜನ ಕೊಲ್ಲಷ್ಟು ಪಾಯ್ಸನ್ ಇರುತ್ತೆ. ಅದು ಕೂಡ ಒಂದೇ 1 ನಿಮಿಷದಲ್ಲಿ. ಆ ಕಪ್ಪೆ ನಮ್ಮ ದೇಶದಲ್ಲಿರೋ ಚಾನ್ಸ್ ತುಂಬಾ ಕಡಿಮೆ. ಈ ಗೋಲ್ಡನ್ ಫ್ರಾಗ್ ಸಾಮಾನ್ಯವಾಗಿರೋದು ಕೊಲಂಬಿಯಾ ಮತ್ತು ಸೌತ್ ಅಮೆರಿಕದ ಕೋಸ್ಟಲ್ ಬೆಲ್ಟ್ ಅಲ್ಲಿ. ಹಾಗಾದ್ರೆ ಆ ಕಪ್ಪೆ ವಿಷ ಕಾವ್ಯ ದೇಹದೊಳಗೆ ಹೇಗೆ ಸೇರ್ಕೊಳುತ್ತೋ? ಯಾರೋ ಆ ವಿಷನ ಕಾವ್ಯ ದೇಹದೊಳಗೆ ಸೇರಿಸಿದ್ದಾರೆ. ಹೌದು, ತುಂಬಾ ಪವರ್ಫುಲ್ ವಿಷ ಅದು. ಜಸ್ಟ್ 1 ಡ್ರಾಪ್ ಆಫ್ ಗೋಲ್ಡನ್ ಫ್ರಾಗ್ ಪಾಯ್ಸನ್ ಒಂದೇ ನಿಮಿಷದಲ್ಲಿ ಹಾರ್ಟ್ ಕೆಲಸ ಮಾಡೋದನ್ನ ನಿಲ್ಲಿಸುತ್ತೆ. ಯಾರು ಇಂಥ ವಿಷ ಪ್ರಯೋಗ ಮಾಡಿರ್ಬೋದು? ಇರೋ 3 ಕದ್ದವ್ರು ಯಾರು ಅನ್ನಂಗಿದೆ. ಕಾವ್ಯ ಮನೇಲಿ ಅವಳನ್ನ ಬಿಟ್ರೆ ಉಳಿದವರು ಅವ್ರ ಗಂಡ ಮತ್ತು ಅತ್ತೆ. ಅಂದ್ರೆ there is a black sheep. ನಿಮ್ ಹೆಸರು? ಸರೋಜಾ. ಕಾವ್ಯ ಮತ್ತೆ ನಿಮ್ ಸಂಬಂಧ ಹೇಗಿತ್ತು? ಚೆನ್ನಾಗೇ ಇದ್ವಿ. ಚೆನ್ನಾಗಿರ್ಲಿಲ್ಲ. ಇಬ್ರು ಆಗಾಗ ಜಗಳ ಆಡ್ತಿದ್ರಿ ಅಂತ ನಮ್ಗೆ ಮಾಹಿತಿ ಸಿಕ್ಕಿದೆ. ಮನೆ ಅಂದಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ. ಯಾರ ಮನೇಲಿ ಜಗಳ ಇಲ್ಲ ಹೇಳಿ? ಹಾಗಂತ ಎಲ್ಲರ ಮನೇಲೂ ಕೊಲೆ ನಡೆಯೋದಿಲ್ಲ ಅಲ್ವಾ? ಅಂದ್ರೆ ನೀವು ನಮ್ಮ ತಾಯಿ ಮೇಲೆ ಸಂಶಯ ಪಡ್ತಾ ಇದ್ದೀರಾ? ಸಂಶಯ ನಿಮ್ಮೇಲೂ ಪಡ್ಬೇಕಾಗುತ್ತೆ ಮಿಸ್ಟರ್ ಸಂದೀಪ್. ಮನೇಲಿದ್ದಿದ್ದು ನೀವಿಬ್ರೆ. ಭಯಂಕರವಾದ ವಿಷದಿಂದ ಕಾವ್ಯ ಕೊಲೆ ಆಗಿದ್ದಾಳೆ ಅಂದಮೇಲೆ ನಿಮ್ಮಿಬ್ರಲ್ಲೇ ಯಾರೋ ವಿಷ ಹಾಕಿರ್ಬೇಕಲ್ವಾ? ನಿಜವಾಗ್ಲೂ ನಮ್ಗೇನು ಗೊತ್ತಿಲ್ಲ ಸರ್. ನಿಜ ಹೇಳಿ, ನೀವು ನಿಮ್ ಸೊಸೆ ತುಂಬಾ ಜಗಳ ಆಡ್ತಾ ಇದ್ರಿ. ಅವಳನ್ನ ಮನೆಯಿಂದ ಹೊರಗಾಕ್ಬೇಕು ಅನ್ನೋಷ್ಟು ಕೋಪ ನಿಮ್ಗಿತ್ತು, ನಿಜ ತಾನೆ? ಹೌದು, ಕೋಪ ಇತ್ತು. ಅವಳನ್ನ ಮನೆಯಿಂದ ಆಚೆ ಹಾಕೋಷ್ಟು ಕೋಪ ಇತ್ತು. ಆದ್ರೆ ಅದಕ್ಕೆ ಅಷ್ಟೇ ಬಲವಾದ ಕಾರಣ ಕೂಡ ಇತ್ತು. ಏನ್ ಕಾರಣ? ಜೀವ ಇಲ್ದಿರೋ ಗೊಂಬೆ ನಿನ್ ಮಳ್ಳು ತುಂಬಲ್ಲ, ನಮ್ ಮನೇನೂ ಬೆಳಗಲ್ಲ. ಅದಾಗ್ಬೇಕು ಅಂದ್ರೆ ನೀನ್ ತಾಯಿ ಆಗ್ಬೇಕು. ಆ ಯೋಗ್ಯತೆ ನಿನಗೆಲ್ಲಿದೆ? ಅತ್ತೆ, ನೋಡ್ಕೊಂಡು ಮಾತಾಡಿ. ನನ್ ಯೋಗ್ಯತೆ ಬಗ್ಗೆ ಮಾತಾಡ್ಬೇಡಿ. ನಿನ್ ಯೋಗ್ಯತೆ ನನಗೆ ಗೊತ್ತಿಲ್ವೇನೆ? ಹೆಣ್ಣಾಗಿ ಹುಟ್ಟಿದ್ಮೇಲೆ ಹುಟ್ಟಿದ ಮನೆಗೂ ಮೆಟ್ಟಿದ ಮನೆಗೂ ಬೆಳಗ್ಬೇಕು. ಬೆಳಗ್ಬೇಕು ಅಂದ್ರೆ ಪಾತ್ರೆ ಬೆಳಗೋದಲ್ಲ, ಮಗು ಅನ್ನೋ ದೀಪನ ಬೆಳಗ್ಬೇಕು. ಆದ್ರೆ ನೀನು ನನ್ ಮನೆ ಕತ್ಲು ಕೋಣೆ ಮಾಡ್ತಾ ಇದೆಯಲ್ಲೇ. ಅತ್ತೆ, ಮಗು ಆಗಿಲ್ಲ ಅಂದ್ರೆ ನನ್ ತಪ್ಪ? ತಪ್ಪೇ ಕಣೆ. ಹೊಟ್ಟೆಯಲ್ಲಿ ಒಂದ್ ಮಗು ಜೀವ ಚಿಗುರ್ಸಕ್ಕಾಗ್ಲಿಲ್ಲ ಅಂದ್ರೆ ನೀನೆಂತ ಹೆಣ್ಣು? ಎಲ್ಲ ನನ್ನ ಹಣೆ ಬರಹ. ನಾನ್ ಜೀವ ಕೊಡೋಕ್ಕೂ ರೆಡಿ ಆಗಿದ್ದೀನಿ. 2 ಸರಿ ಅಬಾರ್ಷನ್ ಆಯ್ತಲ್ಲ, ನಾನೇನ್ ಮಾಡ್ಲಿ? ಮುಚ್ಚೆ ಬಾಯಿ. ತಪ್ಪು ನಿಂದಲ್ಲ, ನನ್ ಮಗಂದು. ಹೋಗಿ ಹೋಗಿ ನಿನ್ನಂತವಳ ಕಟ್ಕೊಂಡಲ್ಲ, ಅವನು ಬುದ್ಧಿ ಇಲ್ಲ. ಆಹಾ, ಅದೇನ್ ಮಂಕು ಬೂದಿ ಹಚ್ಚಿದೀಯೋ. ನೀನು ಮೊದಲು ತೊಲಗದೆ ಸಾಕು, ಅವನಿಗೆ ಇನ್ನೊಂದು ಮದ್ವೆ ಮಾಡ್ತೀನಿ. ಸೊ ಕಾವ್ಯ ತಾಯಿ ಆಗಿಲ್ಲ ಅನ್ನೋ ಕಾರಣಕ್ಕೆ ನೀವು ಜಗಳ ಆಡ್ತೀರಿ? ನನಗೂ ಮೊಮ್ಮಗ ಎತ್ಕೋಬೇಕು ಅಂತ ಆಸೆ ಇರಲ್ವಾ?
ನಮ್ಮ ವಂಶ ಬೆಳಿಬೇಕು ಅಂತ ಕನಸಿರಲ್ವಾ ಹೇಳಿ? ಆದ್ರೆ ಇದರಲ್ಲಿ ಕಾವ್ಯ ತಪ್ಪೇನಿದೆ? ಅವಳಿಗೇನೋ ಪ್ರಾಬ್ಲಮ್ ಇದ್ದಿರ್ಬೇಕು. ಗರ್ಭ ನಿಂತಿಲ್ಲ ಅಂದ್ರೆ ಅವಳು ತಾನೇ ಏನ್ ಮಾಡ್ತಾಳೆ ಪಾಪ. ನಿಮಗ್ ಗೊತ್ತಿರೋದಷ್ಟೇ. ಅರೆ ನಿಜವಾದ ಸತ್ಯ ಏನು ಅಂತ ನನಗ್ ಗೊತ್ತು. ಅದಾಗ ಅದೇ ಗರ್ಭಪಾತ ಆಗಿದ್ರೆ ನಾನ್ ಸುಮ್ಮನೆ ಇರ್ತಾ ಇದ್ದೆ, ಯಾಕಂದ್ರೆ ನಾನು ಒಂದು ಹೆಣ್ಣು. ಅಷ್ಟು ಅರ್ಥ ಆಗಲ್ವಾ? ಆದ್ರೆ ಕಾವ್ಯ 2 ಸಲ ಅವಳೇ ಹೋಗಿ ಅಭಾಷಣ ಮಾಡ್ಕೊಂಡಿದ್ದಾಳೆ. ಏನು ಅವಳೇ ಮಾಡಿಸ್ಕೊಂಡ್ಲಾ? ಸಂದೀಪ್, ಇದು ನಿಮ್ಗೆ ಗೊತ್ತಿತ್ತಾ? ನಿಮ್ಗೆ ಇದಕ್ಕೆ ಒಪ್ಪಿಗೆ ಇತ್ತಾ? ಇಲ್ಲ, ನನಗೆ ಗೊತ್ತಿರಲಿಲ್ಲ. ಅಮ್ಮ, ಏನು ಹೇಳ್ತಾ ಇದ್ದೀಯಮ್ಮ ನೀನು? ನನಗೂ ಮಗು ಆಗ್ಬೇಕು ಅನ್ನೋ ಆಸೆ ಇತ್ತು. ಆದ್ರೆ ಕಾವ್ಯ ಹೀಗ್ಯಾಕೆ ಮಾಡ್ತಾ ಇದ್ಲು? ನನ್ನ ಹತ್ರ ಬಂದು ಮಗು ಆಗ್ತಾ ಇಲ್ಲ ಅಂತ ಸಂಕಟ ಪಟ್ಕೊಂಡು ಮಾತಾಡ್ತಾ ಇದ್ಲು. ಅದೇ ಕಣೋ, ಅವಳು 2 ಮುಖ. ನಿನ್ನ ಹತ್ರ ಒಂಥರ ಮಾತಾಡ್ತಿದ್ಲು, ನನ್ನ ಹತ್ರ ಇನ್ನೊಂಥರ ಮಾತಾಡ್ತಾ ಇದ್ಲು. ಕಾವ್ಯಗೆ ಯಾರಾದ್ರೂ ಸ್ನೇಹಿತರು ಸಂಬಂಧಿಕರು ಇದ್ರ? ಅವ್ರೇನಾದ್ರೂ ಇಲ್ಲಿಗೆ ಬರೋದು ಹೋಗೋದು, ಅಥವಾ ಕಾವ್ಯ ಅಲ್ಲಿಗೆ ಹೋಗೋದು ಬರೋದು, ಈ ತರ ಏನಾದ್ರು ನಡೀತಾ ಇತ್ತಾ? ಅಂಥವ್ರು ಯಾರು ಇಲ್ಲ ಅನ್ಸುತ್ತೆ. ಯಾಕಿಲ್ಲ? ಅವಳು ಅವಳು ಮಿಡ್ಲಾಡಿ ಬರ್ತಿದ್ಲಲ್ಲ, ಅವಳು ಬಂದ್ರೆ ಸಾಕು ಇಬ್ರು ರೂಮ್ ಸೇರ್ಕೊಂಡು ಕುಸ್ಕುಸ್ ಆಫೀಸ್ ಅಂತ ಮಾತಾಡ್ಕೊಳ್ತಿದ್ರಲ್ಲ. ಯಾರವಳು? ಕಾವ್ಯನ್ ಫ್ರೆಂಡು, ಯಾವಾಗಲೂ ಒಂದೊಂದ್ಸಲ ಬಂದು ಹೋಗ್ತಾ ಇದ್ಲು ಅಷ್ಟೇ. ಅವಳ ಹೆಸರು? ಅವಳ ಹೆಸರು ಸೌಮ್ಯ ಅಂತ. ಆಂಟಿ, ಕಾವ್ಯ ಇಲ್ವಾ? ಇಲ್ದೆ ಎಲ್ಲೋಗ್ತಾಳೆ? ಮಾಡಕ್ ಕೆಲ್ಸನ ಕಾರ್ಯನ 3 ಹೊತ್ತು ತಿನ್ನೋದು ಮಲ್ಗೋದು. ಸೌಮ್ಯ, ಯಾವಾಗ ಬಂದೆ? ಈಗ ತಾನೇ ಬಂದೆ ಕಣೆ. ಒಳಗ್ ಬರ್ಬಾರ್ದಾ? ಅದು ಅಲ್ಲ ಕಣೆ, ನೀನ್ ಫೋನ್ ಮಾಡಾದ್ರೂ ಬರ್ಬೇಕು ತಾನೆ. ಸರಿ ಬಾ. ಎಲ್ಲ ತಂದಿದ್ಯಾ ತಾನೆ? ಸರಿ ಕೊಡು. ನೈನಾ, ಚಾವಿ, ಸರ್ಚ್ ದ ಹೌಸ್. ಸೌಮ್ಯ ಬಗ್ಗೆ ಇಲ್ಲಿ ನೋಡಿ. ವೆಟಿನರಿ ಇಂಜೆಕ್ಷನ್ ಯೂಸ್ ಮಾಡೋ ಸಿರಿಂಜ್ ಇದು ಇಲ್ಲಿ ಯಾಕೆ ಬಂತು? ನೀವೇನಾದ್ರೂ ಇದನ್ನು ಯೂಸ್ ಮಾಡ್ತಿದ್ರಾ? ಇಲ್ಲ ಸರ್, ಆದ್ರೆ ಈ ಸಿರಂಜ್ ಇಲ್ಲಿಗೆ ಹೇಗೆ ಬಂತು? ಪ್ರಾಣಿಗಳನ್ನ ಹಿಡಿಯಬೇಕಾದ್ರೆ ಇದರಲ್ಲಿ ಅಮಲಿನ ಔಷಧಿ ಹಾಕಿ ಗನ್ನಿಂದ ಶೂಟ್ ಮಾಡ್ತಾರೆ. ಕಿಚನ್ ಅಲ್ಲಿ ಹೇಗೆ ಬಂತು? ಸರ್, ಕಾವ್ಯ ಬಾಡಿ ಕೂಡ ಅಲ್ಲೇ ಬಿದ್ದಿತ್ತು. ಕಿಟಕಿಯಿಂದ ಯಾರಾದ್ರೂ ಶೂಟ್ ಮಾಡಿರ್ಬೋದಾ? ಎಲ್ಲಿ ಸಿಕ್ತು? ಚಾನ್ಸಸ್ ಆರ್ ದೇರ್. ಕಾವ್ಯ ಅಡುಗೆ ಮಾಡೋದಕ್ಕೆ ಬಂದಾಗ ಯಾರೋ ಹೊರಗಿಂದ ಶೂಟ್ ಮಾಡಿದ್ದಾರೆ. ಅಂದ್ರೆ ಗೋಲ್ಡನ್ ಫ್ರಾಗ್ ಪಾಯ್ಸನ್ ನ ಸಿರಿಂಜ್ ಒಳಗೆ ಹಾಕಿದ್ದಾರೆ ಇರ್ಬೋದು. ಇಂಜೆಕ್ಷನ್ ಚುಚ್ಚಿದ ತಕ್ಷಣ ಕಾವ್ಯ ಅದನ್ನ ಕಿತ್ತೆಸ್ತಿದ್ದಾಳೆ. ಏನಾಯ್ತು ಅಂತ ಯೋಚನೆ ಮಾಡೋದಕ್ಕೆ ಮೊದಲೇ ಪ್ರಾಣ ಹೋಗಿದೆ. ಅಂದ್ರೆ ಇದ್ರಲ್ಲಿ ವಿಷ ಇತ್ತಾ? ಹೌದು, ಒಂದೇ ನಿಮಿಷದಲ್ಲಿ ಮನುಷ್ಯನ ಕೊಲ್ಲುವಂತ ಭಯಂಕರವಾದ ವಿಷಯ. ಇಷ್ಟೆಲ್ಲ ಪ್ಲಾನ್ ಮಾಡಿ ರಾತ್ರಿ ಹೊತ್ತು ಕಾದು ಕೂತು ಶೂಟ್ ಮಾಡಿ ಕೊಲೆ ಮಾಡೋ ಉದ್ದೇಶ ಯಾರಿಗಿತ್ತು? ಇಂಥ ಅಪಾಯಕಾರಿ ವಿಷನ ತರಿಸ್ಕೊಂಡು ಇಂಜೆಕ್ಷನ್ ಗನ್ ಯೂಸ್ ಮಾಡಿ ಕೊಲೆ ಮಾಡಿದ್ದಾರೆ ಅಂದ್ರೆ ಕೊಲೆಗಾರ ಸಾಮಾನ್ಯದವನ್ನಲ್ಲ. ನೀವೇ ಹೇಳಿದ ಪ್ರಕಾರ ಕಾವೇರಿಗೆ ತವರು ಮನೆ ಕಡೆಯಿಂದ ತನ್ನವರು ಅಂತಿರೋದು ನೀವೊಬ್ರೇನೆ. ಹೌದು ಸರ್. ಹಾಗಾದ್ರೆ ಅವಳ ಹಿತೈಷಿಗಳು ಯಾರು, ಶತ್ರುಗಳು ಯಾರು ಅನ್ನೋದು ನಿಮ್ಗೆ ಗೊತ್ತಿರ್ಲೇಬೇಕಲ್ಲ? ಅವಳಿಗೆ ಯಾರು ಶತ್ರುಗಳಿಲ್ಲ ಮೇಡಮ್. ಇಷ್ಟಕ್ಕೂ ಶತ್ರುಗಳು ಯಾಕಿರ್ತಾರೆ ಹೇಳಿ? ಅಷ್ಟಿಲ್ದೆ ಬೇರೆ ದೇಶದಿಂದ ವಿಷ ತರಿಸಿ ಸಿರಿಂಜ್ ಒಳಗೆ ಹಾಕಿ ವೆಟನರಿ ಗನ್ ಇಂಜೆಕ್ಷನ್ ಇಂದ ಶೂಟ್ ಮಾಡ್ತಿದ್ರಾ? ಇಷ್ಟೊಂದು ಪರ್ಫೆಕ್ಟ್ ಆಗಿ ಪ್ಲಾನ್ ಮಾಡಿದ್ದಾರೆ ಅಂದ್ರೆ
ಕೊಲೆ ಹಿಂದೆ ಬಲವಾದ ಕಾರಣ ಇರ್ಲೇಬೇಕಲ್ವಾ? ನನಗಂತೂ ಇದನ್ನು ನಂಬೋಕ್ಕಾಗ್ತಿಲ್ಲ ಮೇಡಮ್. ಇಷ್ಟಕ್ಕೂ ಮನೆ ಹೊರಗಿಂದ ಯಾಕೆ ಶೂಟ್ ಮಾಡ್ತಾರೆ? ಅದೇ ನಮಗೆ ಗೊತ್ತಾಗ್ಬೇಕಾಗಿರೋ ರಹಸ್ಯ. ಆ ಥರ ನನಗೆ ಯಾರು ಗೊತ್ತಿಲ್ಲ ಸರ್. ಅವಳು ತುಂಬಾ ಒಳ್ಳೆ ಹುಡುಗಿ. ಅವಳನ್ನ ಯಾರು ದ್ವೇಷ ಮಾಡೋಕೆ ಸಾಧ್ಯ? ಅದು ಕೊಲೆ ಮಾಡೋಷ್ಟು ಮಾಡಿದಾರಲ್ಲ. ಅವಳಿಗೆ ಸೌಮ್ಯ ಅಂತ ಹೇಳೋ ಒಬ್ಬ ಫ್ರೆಂಡ್ ಇರ್ಬೇಕಲ್ಲ. ಇದ್ದಾಳೆ ಮೇಡಮ್. ಅವ್ರ ಮನೆ ಎಲ್ಲಿ ಅಂತ ಗೊತ್ತಾ ನಿಮಗೆ? ಗೊತ್ತು ಸರ್. ಕಾವ್ಯ ನಿಮ್ ಫ್ರೆಂಡ್ ತಾನೆ? ಹೌದು. ಹೀಗಾಗತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ತುಂಬಾ ಒಳ್ಳೆ ಹುಡುಗಿ ಅವಳು. ಯಾರೋ ಪಾಪಿಗಳು ಅವಳನ್ನ ಸಾಯಿಸ್ಬಿಟ್ರು. ನಿಮ್ಗೆ ಅವಳಿಗೆ ಎಷ್ಟು ವರ್ಷದಿಂದ ಪರಿಚಯ? ಸುಮಾರು 7-8 ವರ್ಷದಿಂದ ಪರಿಚಯ. ಹಾಗಾದ್ರೆ ಅವಳ ಬಗ್ಗೆ ನಿಮ್ಗೆ ಎಲ್ಲ ಗೊತ್ತಿರುತ್ತೆ. ಹೌದು. ಸಾಮಾನ್ಯವಾಗಿ ಅವಳು ನನ್ನ ಹತ್ರ ಎಲ್ಲಾನು ಹೇಳ್ಕೊತಾ ಇದ್ಲು. ಹಾಗಾದ್ರೆ ಅವಳು ಅಬಾರ್ಷನ್ ಮಾಡಿಸ್ಕೊಂಡಿರೋ ವಿಷಯ ನಿಮ್ಗೆ ಗೊತ್ತೇ ಇರ್ಬೇಕಲ್ವಾ? ಗಂಡ ಮತ್ತೆ ಅತ್ತೆಗೆ ಗರ್ಭ ನಿಲ್ತಾ ಇಲ್ಲ ಅಂತ ಸುಳ್ಳು ಹೇಳಿ ಅಬಾರ್ಷನ್ ಮಾಡಿಸ್ಕೊಂಡಿದ್ರು. ಯಾಕೆ ಅಂತ ನಿಮ್ಗೆ ಗೊತ್ತಿರ್ಬೇಕಲ್ವಾ? ಗೊತ್ತಿದೆ. ಮದ್ವೆ ಆಗಿದ್ದಾಳೆ. ಗಂಡನ ಮನೇಲಿ ಮಗು ಬೇಕು ಅಂತ ಕಾಯ್ತಾ ಇದ್ದಾಳೆ. ಆದ್ರೆ ಕಾವ್ಯ ಮಗನ್ ತೆಗಿಸ್ತಾಳೆ. ಯಾಕೆ? ಅವಳಿಗೆ ಮಕ್ಳು ಅಂದ್ರೆ ಇಷ್ಟ ಇರ್ಲಿಲ್ವಾ? ಹಾಗೇನೂ ಇರ್ಲಿಲ್ಲ. ಅವಳಿಗೆ ಗರ್ಭಕೋಶದ ತೊಂದರೆ ಇತ್ತು. ಮಗು ಆಗೋ ಸಾಧ್ಯತೆನೇ ಇರ್ಲಿಲ್ಲ. ಹಾಗೇನಾದ್ರೂ ಆದ್ರೆ ಅವಳ ಪ್ರಾಣಕ್ಕೆ ಅಪಾಯ ಅಂತ ಡಾಕ್ಟರ್ ಹೇಳಿದ್ರು. ಈ ವಿಷಯನ ಅವ್ರ ಗಂಡ ಸಂದೀಪ್ ಹತ್ರ ಹೇಳ್ಬೋದಾಗಿತ್ತಲ್ವಾ? ಹೇಳ್ಬೋದಿತ್ತು. ನಾನು ಹೇಳ್ದೆ. ಆದ್ರೆ ಈ ವಿಷಯನ ಅವಳು ಹೇಳೋದಕ್ಕೆ ಹೆದರ್ಕೊಂಡ್ಲು. ಮಗುಗೆ ಜನ್ಮ ಕೊಡೋಕ್ ಆಗದೆ ಇರೋ ಹೆಂಡತಿ ನನಗ್ ಬೇಡ ಅಂತ ಅವನೆಲ್ಲಿ ದೂರ ಮಾಡ್ಬಿಡ್ತಾನೋ ಅನ್ನೋ ಭಯ ಇತ್ತು ಅವಳಿಗೆ. ಈ ವಿಷಯಕ್ಕೆ ಸಹಾಯ ಮಾಡೋಕೆ ನಾನು ಅವಳ ಹತ್ರ ಹೋಗ್ತಾ ಇದ್ದೆ. ಡಾಕ್ಟರ್ ಹತ್ರ ನಾನೇ ಅವಳನ್ನ ಕರ್ಕೊಂಡು ಹೋಗ್ತಿದ್ದೆ. ನಿಮಗ್ ಗೊತ್ತಿರೋ ಹಾಗೆ ಕಾವ್ಯನ ಕೊಲೆ ಮಾಡೋ ಉದ್ದೇಶ ಬೇರೆ ಯಾರಿಗಿದೆ? ಗೊತ್ತಿಲ್ಲ. ಅದೇ ನನ್ಗೂ ಅರ್ಥ ಆಗ್ತಿಲ್ಲ. ಅವಳಿಗೆ ಬಂಧುಗಳು ಸ್ನೇಹಿತರೆ ಕಡಿಮೆ, ಇನ್ನು ಶತ್ರುಗಳೆಲ್ಲಿಂದ ಬರ್ತಾರೆ? ಸರಿಯಾಗ ನಿಮ್ ಬೇರೆ ಏನಾದ್ರೂ ವಿಷಯ ಗೊತ್ತಾದ್ರೆ ಕೂಡಲೇ ನಮ್ಗೆ ತಿಳಿಸಿ. ಖಂಡಿತವಾಗ್ಲು ಸರ್. ಅವಳನ್ನ ಕೊಲೆ ಮಾಡಿದವ್ರನ್ನ ಮಾತ್ರ ಸುಮ್ಮನೆ ಬಿಡ್ಬೇಡಿ. ಬನ್ನಿ, ನಿಮ್ ಬಗ್ಗೆನೇ ಮಾತಾಡ್ತಾ ಇದ್ವಿ. ನೀವು ಮಾತಾಡಿದ್ದನ್ನೆಲ್ಲ ಕೇಳಿಸ್ಕೊಂಡೆ. ನೀವು ಅನುಮಾನ ಪಡೋದ್ರಲ್ಲಿ ಯಾವ ತಪ್ಪು ಇಲ್ಲ. ಆದ್ರೆ ನಾನು ಕಾವ್ಯನ ತುಂಬಾ ಪ್ರೀತಿಸ್ತಾ ಇದ್ದೆ. ಈಗಲೂ ಪ್ರೀತಿಸ್ತಾ ಇದ್ದೀನಿ. ಅವಳಿಗೊಂದು ಸಣ್ಣ ನೋವಾದ್ರೂ ನನ್ನಿಂದ ಸಹಿಸ್ಕೊಳಕ್ ಆಗ್ತಿರ್ಲಿಲ್ಲ. ಅಂಥದ್ರಲ್ಲಿ ಅವಳು ಕೊಲೆ ಬಗ್ಗೆ ಯೋಚನೆ ಮಾಡೋದಕ್ಕೆ ಸಾಧ್ಯನಾ ಹೇಳಿ? ಸಾಧ್ಯ ಇದೆ ಮಿಸ್ಟರ್ ಸಂದೀಪ್. ಈಗಿಲ್ಲಿ ಬಂದಿದ್ದು? ಹಾ, ಈ ID ಕಾರ್ಡ್ ನೋಡಿ. ವಿಜಯ್ ಕುಮಾರ್, ಸೀನಿಯರ್ ಕನ್ಸಲ್ಟೆಂಟ್, ಇಂಟೆಕ್ ಗ್ರೂಪ್. ಯಾರಿವನು? ಗೊತ್ತಿಲ್ಲ ಸರ್. ಗೊತ್ತಿಲ್ವಾ? ಮತ್ತೆ ತಂದ್ರಿ ಈ ಕಾರ್ಡ್ನ? ಈ ID ಕಾರ್ಡು ನಮ್ಮನೆ ಹಿಂದಿನ ಬಾಗ್ಲಲ್ಲಿ ಬಿದ್ದಿತ್ತು, ತಗೊಂಡ್ ಬಂದೆ. ನಿಮ್ಮನೆ ಬಾಗಿಲ ಹತ್ರ ಸಿಕ್ತಾ? ಅವ್ರು ಯಾರು ಅಂತ ನಿಮ್ಗೆ ಗೊತ್ತಿಲ್ವಾ? ಗೊತ್ತಿಲ್ಲ ಮೇಡಮ್. ನಿಮ್ಮ ಹೆಂಡತಿ ಕೊಲೆಗೂ ಈ ಕಾರ್ಡ್ಗೂ ಏನಾದರೂ ಸಂಬಂಧ ಇದೆ ಅಂತೀರಾ? ಅದು ಗೊತ್ತಿಲ್ಲ ಸರ್. ಇವತ್ತು ಬೆಳಗ್ಗೆ ನಮ್ಮ ಅಮ್ಮನಿಗೆ ಹಿಂದಿನ ಬಾಗ್ಲ ಹತ್ರ ಸಿಕ್ತು ಅಂತ ಕೊಟ್ರು. ಬಹಳ ಹಿಂದೆ ಬಿದ್ದಿತ್ತು ಅಂತ ಕಾಣುತ್ತೆ. ಅದ್ಯಾಕೆ ಹೇಳ್ತೀರಾ? ಅದು ಮಣ್ಣಾಗಿತ್ತು ಸರ್. ವಿಜಯ್ ಕುಮಾರ್. ಇದೇ ಮನೆನಾ? ಹೌದು ಸರ್, ಇದೇ ವಿಜಯ್ ಕುಮಾರ್ ಮನೆ. ಅವ್ರ ಆಫೀಸಲ್ಲಿ ಕೊಟ್ಟಿರೋ ಅಡ್ರೆಸ್ ಇದೆ. ಸರ್, ಅಲ್ಲಿ ನೋಡಿ. ಸಂದೀಪ್ ಹೆಂಡತಿ ವಿಜಯ್ ಕುಮಾರ್ ಹೆಂಡತಿನ? ಅಂದ್ರೆ ಕಾವ್ಯ
ಸಂದೀಪ್ನ ಮದ್ವೆಕ್ಕಿಂತ ಮೊದಲು ವಿಜಯ್ ಕುಮಾರ್ನ ಮದ್ವೆ ಆಗಿರ್ಬೋದಾ? There is some secret behind it. ನೋಡ್ದ್ಯಾ, ನಾನು ಅವಳು ಸರಿಯಿಲ್ಲ ಅಂತ ಹೇಳಿಲ್ವೇನೋ? ಇನ್ನೊಬ್ಬರನ್ನ ಮದುವೆ ಮಾಡ್ಕೊಂಡು ಅದನ್ನ ಮುಚ್ಚಿಟ್ಟು ನನ್ನ ಮಗನ ಮದುವೆ ಆಗಿದ್ದಾರೆ. ಅಷ್ಟಲ್ಲದೆ ಇನ್ನು ಏನೇನು ಮುಚ್ಚಿಟ್ಟಿದ್ದಾರ? ಮನೆ ಹಾಳಿ. ಪ್ಲೀಸ್ ನೀವು ಹೇಳಿ ಮಿಸ್ಟರ್ ಸಂದೀಪ್, ಕಾವ್ಯ ಅವ್ರಿಗೆ ಮೊದಲೇ ಮದುವೆ ಆಗಿತ್ತು ಅನ್ನೋ ವಿಷಯ ನಿಮ್ಮ ಹತ್ರನೂ ಹೇಳಿಲ್ಲ? ಇಲ್ಲ ಸರ್, ನನ್ನ ಹತ್ರನೂ ಹೇಳಿರ್ಲಿಲ್ಲ. ಇತ್ತೀಚೆಗೆ ನನ್ನ ಹತ್ರ ಮಾತಾಡುವಾಗ ತುಂಬಾ ಇಂಪಾರ್ಟೆಂಟ್ ವಿಷಯ ನಿಮ್ಮ ಹತ್ರ ಹೇಳಬೇಕು ಅಂತ ಹೇಳ್ತಾ ಇದ್ಲು. ಏನು ಅಂತ ಕೇಳಿದ್ರೆ ಟೈಮ್ ಬಂದಾಗ ಹೇಳ್ತೀನಿ ಅಂತ ಹೇಳ್ತಾ ಇತ್ತು. ಏನು ಟೈಮ್ ಬರೋದು? ಸದ್ಯ ಅವಳು ಬದುಕಿದ್ದಾಗ ಇವನೇನಾದ್ರು ಬಂದು ನನ್ನ ಹೆಂಡತಿನ ಕಳಿಸಿ ಅಂತಿದ್ರೆ ನಮ್ಮ ಮಾನ ಮರ್ಯಾದೆ ಏನೋ ಆಗ್ಬೇಕಾಗಿತ್ತು. ಅಮ್ಮ ಪ್ಲೀಸ್ ಸುಮ್ಮನೆ ಇರ್ತೀಯಾ? ಯಾವ ಪರಿಸ್ಥಿತಿನಲ್ಲಿ ಅವನನ್ನ ಮದುವೆ ಆಗಿದ್ಲೋ ಏನೋ ಗೊತ್ತಿಲ್ಲ. ಕಾವ್ಯ ಯಾವತ್ತೂ ನನಗೆ ಮೋಸ ಮಾಡಬೇಕು ಅಂತ ಅಂದ್ಕೊಂಡಿರ್ಲಿಲ್ಲ. ನಿಜ, ಹಿಂದಿನ ಮದುವೆ ಬಲವಂತಕ್ಕೂ ಆಗಿರ್ಬೋದು ಅಥವಾ ಪರಿಸ್ಥಿತಿ ಒತ್ತಡಕ್ಕೆ ಸಿಕ್ಕಿಯೂ ಆಗಿರ್ಬೋದು. ಏನೇ ಆದ್ರೂ ಆ ಮದುವೆಗೂ ಈ ಕೊಲೆಗೂ ಏನು ಸಂಬಂಧ ಇದೆ ಅಂತ ನನ್ಗನ್ಸುತ್ತೆ. ಹಲೋ, ಸರ್, ವಿಜಯ್ ಕುಮಾರ್. ಏನಾದರೂ ಹೇಳಿದ್ನಾ? ರೀ, ನನಗೇನು ಹೇಳೋದಕ್ಕೆ ಇಷ್ಟ ಇಲ್ಲ ರೀ. ಹಲೋ, ನೀನಿರೋದು CID ಬ್ಯೂರೋನಲ್ಲಿ. ಇಲ್ಲಿ ನಿನ್ನ ಇಷ್ಟದಾಗ ನಡೆಯೋದಿಲ್ಲ. ಏನ್ರಿ ಕೊಲೆ ಮಾಡ್ತೀರಾ? ಕೊಲೆ ಮಾಡಿ. ನೋಡು, ನಾವಿರೋದು ಕೊಲೆ ಮಾಡಿದವ್ರನ್ನ ಹಿಡಿಯೋದಿಕ್ಕೆ. ಕಾವ್ಯ ನೀನ್ ಹೆಂಡತಿ ತಾನೆ? ಅವ್ಳು ಕೊಲೆ ಆಗಿದ್ದಾಳೆ ಅನ್ನೋ ವಿಷಯ ನಿನಗೆ ಗೊತ್ತೇ ಇರುತ್ತೆ. ಯಾಕಂದ್ರೆ ಆ ಕೊಲೆ ನೀನೇ ಮಾಡಿರೋದು ಅಂತ ನಮಗೆ ಚೆನ್ನಾಗಿ ಗೊತ್ತು. ಏನೇ ನಷ್ಟ? ಅವಳು ಕೊಲೆ ಆದ್ರೆ ಯಾರಿಗೆ ನಷ್ಟ? ಏನ್ ನಷ್ಟ? ಯಾರಿಗ್ ನಷ್ಟ ಅನ್ನೋದು ನಮ್ಗೆ ಬೇಕಾಗಿಲ್ಲ. ಕಾವ್ಯ ಸಾಯೋದ್ರಿಂದ ಯಾರಿಗ್ ಲಾಭ ಅಂತ ನಮ್ಗೆ ಗೊತ್ತಾಗ್ಬೇಕು. ನಿಜ ಹೇಳು, ಯಾಕೆ ಅವಳನ್ನ ಕೊಲೆ ಮಾಡ್ದೆ? ಸಂದೀಪ್ನ ಮದುವೆ ಆದ ಕಾವ್ಯ ಇನ್ಯಾವಾಗ ಮದುವೆ ಆದ? ಈ ಫೋಟೋ ಹಿಂದಿರೋ ಕತೆ ಏನು? ನಿಜವಾದ ಅಥವಾ ನಿಜ? ಈ ಫೋಟೋ ನಿಜ, ಆದ್ರೆ ಇವಳು ಕಾವ್ಯ ಅಲ್ಲ, ಸಿತಾರ. ನನ್ನ ಹೆಂಡತಿ ಸಿತಾರ. 2 ವರ್ಷಗಳ ಹಿಂದೆ ಆಕಸ್ಮಿಕವಾಗಿ ಪರಿಚಯ ಆಯ್ತು. ಪರಿಚಯ ಸ್ನೇಹ ಆಯ್ತು. ಒಬ್ಬರನ್ನೊಬ್ರು ತುಂಬಾ ಇಷ್ಟಪಟ್ವಿ. ಸಿತಾರ ಮದುವೆ ಆಗಬೇಕು ಅಂತ ನಿರ್ಧಾರ ಮಾಡಿದ್ವಿ. ಮದುವೆನೂ ಆದ್ವಿ. ಸಿತಾರ ನನ್ನ ಜೊತೆ ಇಡೀ ಜೀವನ ನಗ್ನಗ್ತಾ ಇರ್ತಾಳೆ ಅನ್ಕೊಂಡೆ. ಆದ್ರೆ ಮುಂದೆ ನಡೆದಿದ್ದೆ ಬೇರೆ. ನನ್ನ ಜೀವನದಲ್ಲಿ ಮಾಡಿರೋ ಒಂದೇ ಒಂದು ತಪ್ಪು ಅಂದ್ರೆ ನಿನ್ನ ಮದುವೆ ಮಾಡ್ಕೊಂಡಿದ್ದು. ನೀನ್ ಇಂತೋಳಂತ ಗೊತ್ತಿರಲಿಲ್ಲ. ಇವಾಗ ಗೊತ್ತಾಯ್ತಲ್ಲ. ಸುಮ್ನೆ ನಾನು ಕೇಳಿದ್ದನ್ ಕೊಟ್ಟು ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಡು. ನನ್ಗೂ ನಿನ್ ಜೊತೆ ಬದುಕ್ಬೇಕು ಅನ್ನೋ ಯಾವ ಆಸೆನೂ ಉಳ್ದಿಲ್ಲ. ಈ ತರ ಮೋಸ ಮಾಡೋದಾಗಿದ್ರೆ ಯಾಕೆ ಮದುವೆ ಮಾಡ್ಕೋಬೇಕಾಗಿತ್ತು? ಮೋಸ ಮಾಡಿದ್ದು ನಾನಲ್ಲ, ನೀನು. ನಿನ್ನ ಹಾಗ್ ನೋಡ್ಕೋತೀನಿ ಹೀಗ್ ನೋಡ್ಕೋತೀನಿ ಅಂತ ಹೇಳಿ ಇವಾಗ ಅಲ್ಲೋಗ್ಬೇಡ ಇಲ್ಲೋಗ್ಬೇಡ ಅಂತ ಕೂಡ ಹಾಕ್ತಿದ್ಯಲ್ಲ, ಇದು ಮೋಸ ಅಲ್ವಾ? ನೀನ್ ಏನೇ ಮಾಡಿದ್ರು ಈ ಮನೆ ಸೊಸೆ ಅನ್ನೋದನ್ನ ಮರಿಬೇಡ. ಸ್ವಲ್ಪ ಜವಾಬ್ದಾರಿನ ಮಾಡು. ಜವಾಬ್ದಾರಿನ ನಾನು ನಿನ್ನಿಂದ ಕಲಿಬೇಕಾಗಿಲ್ಲ. ನೋಡು, ನನಗ್ ಬೇಕಾಗಿರೋದಿಷ್ಟೇ. ಸುಮ್ನೆ 25 ಲಕ್ಷ ರೂಪಾಯಿ ಪರಿಹಾರ ಕೊಡು. ಇಲ್ಲ ಅಂದ್ರೆ
ಗೊತ್ತಿದೆಯಲ್ಲ, ಡೌರಿ ಕೇಸ್. ಸೀದಾ ಜೈಲಿಗೆ ಕಳಿಸ್ತೀನಿ. ಈಗಲೇ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ. ಸಿತಾರ ಹಾಗೆ ಮಾಡ್ತಾಳೆ ಅಂತ ನಾನು ಕಲ್ಪನೆ ಕೂಡ ಮಾಡಿರ್ಲಿಲ್ಲ. ನಾನೊಳಗೆ ಪರಿಹಾರ ಅಂತ 25 ಲಕ್ಷ ಕೊಟ್ಟೆ. ಅದಕ್ಕಾಗಿ ನಮ್ಮಪ್ಪ ನನಗಿಂತ ಬಿಟ್ಟೋಗಿರೋ ಒಂದೇ ಒಂದು ಮನೆನ ಮಾರ್ಬೇಕಾಯ್ತು. ಅವಳಿಂದ ನಾನೆಲ್ಲ ಎಲ್ಲ ಕಳ್ಕೊಂಡೆ. ನನ್ನ ಲೈಫೇ ಹಾಳಾಗೋಯ್ತು. ಆದ್ರೆ ಅವಳು ಇನ್ನೊಬ್ಬನ ಮದುವೆಯಾಗಿ ಸುಖವಾಗಿರೋದು ಗೊತ್ತಾಯ್ತು. ಅದೇ ದ್ವೇಷಕ್ಕೆ ಅವಳನ್ನ ಕೊಲೆ ಮಾಡೋದಕ್ಕೆ ಅವ್ರ ಮನೆಗೆ ಹೋಗಿದ್ದೆ ಅಲ್ವಾ? ಹೌದು. ನನ್ನ ಪ್ರಕಾರ ಅಂತವರಿಗೆ ಈ ಭೂಮಿ ಮೇಲೆ ಬದುಕೋದಕ್ಕೆ ಯಾವುದೇ ಅಧಿಕಾರ ಇರಲ್ಲ. ಅದಕ್ಕೆ ಅವಳಿಗೆ ಬುದ್ಧಿ ಕಲಿಸ್ಬೇಕು ಅಂತ 4 ದಿನಗಳ ಹಿಂದೆ ಅವಳ ಮನೆಗೆ ಹೋದೆ. ಅವಳು ಮನೆಯಲ್ಲಿ ಒಬ್ಬಳೇ ಇದ್ಲು. ನಿನ್ನೆ ಕೇಳ್ತಾ ಇರೋದು ಯಾಕೆ ಬಂದೆ ಇಲ್ಲಿಗೆ? ಯಾಕೆ ಬಂದೆ ಇಲ್ಲಿಗೆ? ಪ್ಲೀಸ್ ವಿಜಯ್, ನನ್ನ ಕೊಲ್ಬೇಡ. ವಿಜಯ್ ಪ್ಲೀಸ್, ವಿಜಯ್ ಪ್ಲೀಸ್, ವಿಜಯ್ ವಿಜಯ್ ಪ್ಲೀಸ್, ವಿಜಯ್ 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 ಪ್ಲೀಸ್ ಕೇಳು ವಿಜಯ್. ವಿಜಯ್ ವಿಜಯ್ ಪ್ಲೀಸ್, ವಿಜಯ್ ಪ್ಲೀಸ್. ಹಾಯ್ ಕಾವ್ಯ. ಹಾಯ್. ಏನಾಯ್ತು? ಯಾಕೆ ಇಷ್ಟೊಂದು ಬೈತಾ ಇದೆಯಾ? ಅದು ಕೆಲಸ ಮಾಡ್ತಿದ್ದಲ್ವಾ, ಅದಕ್ಕೆ. ಸರಿ ನಡಿ. ಅವಳನ್ನ ಕೊಲೆ ಮಾಡಬೇಕು ಅಂತಾನೆ ಅವಳ ಮನೆಗೆ ಹೋಗಿದ್ದೆ. ಆದ್ರೆ ಅವಳ ಅದೃಷ್ಟ ಚೆನ್ನಾಗಿತ್ತು. ಅಷ್ಟಲ್ಲೇ ಅವಳ ಗಂಡ ಬಂದ. ನಾನು ತಪ್ಪಿಸ್ಕೊಂಡ್ಬಿಟ್ಟೆ. ಇನ್ನೊಂದಿನ ಟೈಮ್ ನೋಡ್ಕೊಂಡು ಅವಳನ್ನ ಕೊಲೆ ಮಾಡಬೇಕು ಅಂತ ಅನ್ಕೊಂಡೆ. ಅಷ್ಟಲ್ಲೇ ಅವಳನ್ನ ಯಾರೋ ಕೊಲೆ ಮಾಡಿದ್ರು. ಸೊ ಯು ಮೀನ್ ನೀನ್ ಅವಳ ಕೊಲೆ ಮಾಡ್ಲಿಲ್ಲ? ಹೇಳದ್ನಲ್ಲ, ಆ ಅದೃಷ್ಟ ನನಗೆ ಸಿಗ್ಲಿಲ್ಲ ಅಂತ. ಹಾಗಾದ್ರೆ ಬೇರೆ ಯಾರು ಕೊಲೆ ಮಾಡಿರ್ಬೋದು? ನಿಮ್ಗೆ ಬೇರೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ? ಗೊತ್ತಿಲ್ಲ. ನೀವು ಅವಳನ್ನ ಪ್ರೀತಿ ಮದ್ವೆ ಆಗಿದ್ದು ಅಂತ ಹೇಳಿದ್ರಿ, ಅದಕ್ಕೆ ಅವ್ರು ಚಿಕ್ಕಪ್ಪ ಒಪ್ಕೊಂಡಿದ್ನಾ? ಚಿಕ್ಕಪ್ಪನ? ಅವಳಿಗೆ ಆ ಚಿಕ್ಕಪ್ಪನ ಇರ್ಲ್ವಲ್ಲ. ಮತ್ತೆ ಅಶೋಕ್? ಯಾವ ಅಶೋಕ್? ಅವಳಿಗೆ ಹಿಂದೆ ಮುಂದೆ ಯಾರು ಇರಲಿಲ್ಲ. ಈ ಚಿಕ್ಕಪ್ಪ ಅಂತ ಹೇಳ್ಕೊಂತ ಇದ್ದ ಅಶೋಕೆ ಸಿಗ್ತಾ ಇಲ್ವಲ್ಲ. ಕಾವ್ಯ ಅಂತ ಸಾಕು ಬೆಳೆಸಿದ್ದು ನಾನೇ ಅಂತ ಹೇಳ್ಕೊಂತಿದ್ದ. ಮೊದಲನೇ ಮದುವೆ ಆಗಿರೋ ವಿಜಯ್ಗೆ ಇವನ ಬಗ್ಗೆ ಏನೂ ಗೊತ್ತಿಲ್ಲ. ವಿಚಿತ್ರವಾಗಿದೆ. ಆದ್ರೆ ಈಗ ಅವ್ನು ತಲೆ ತಪ್ಪಿಸ್ಕೊಂಡಿದ್ದಾನೆ. ಅಲ್ದೆ ಅವನ ಮೊಬೈಲ್ ಕೂಡ ಸ್ವಿಚ್ ಆಫ್ ಬರ್ತಿದೆ. ಅಂದ್ರೆ ಇವನೇನಾದ್ರೂ ಇರ್ಬೋದು. ಮೊದ್ಲಿಂದನೂ ಅವನು ಕಾವ್ಯ ಕೊಲೆನ ಸಂದೀಪ್ ಮತ್ತೆ ಅವನ ತಾಯಿ ತಲೆ ಕೊಟ್ಟೋದಕ್ಕೆ ತುಂಬಾ ಪ್ರಯತ್ನ ಪಡ್ತಿದ್ದ. ಬೇರೆಯವ್ರ ಮೇಲೆ ಅನುಮಾನ ಬಂದ್ರೆ ತಾವು ಬಚಾವಾಗ್ಬೋದು ಅಂತ ಸುಳ್ಳು ಹೇಳಿರ್ಬೋದು. ಈ ಸಮಯದಲ್ಲಿ ಅವನ ತಲೆ ತಪ್ಪಿಸ್ಕೊಂಡು ನೋಡಿದ್ರೆ ಯಾಕೆ ಅವನ ಮೇಲೆ ಅನುಮಾನ ಬರ್ತಾ ಇದೆ.
ಹಿ ಇಸ್ ಡೆಡ್. ನಾನ್ ಸಿಗಾಕೊಂಡ್ಬಿಡ್ತೀನಂತ ಎದ್ರುಕೊಂಡು ಆತ್ಮಹತ್ಯೆ ಏನಾದ್ರು ಮಾಡ್ಕೊಂಡ್ಬಿಟ್ನಾ? ಇಲ್ಲ, ಇವನು ಕೊಲೆ ಆಗಿದ್ದಾನೆ. ಅಂದ್ರೆ ಕೊಲೆಗಾರ ಬೇರೆ ಇದ್ದಾನೆ. ಎಸ್, ಕಾವ್ಯ ಕೊಲೆಗೆ ಸಂಬಂಧಪಟ್ಟಂತೆ ಇವನ ಹತ್ರ ಏನೋ ಸಾಕ್ಷಿ ಇದೆ. ಡೆಫಿನೆಟ್ ಆಗಿ ಕೊಲೆಗಾರನ್ಗೂ ಅಶೋಕ್ಗೂ ಏನೋ ಸಂಬಂಧ ಖಂಡಿತ ಇದೆ. ಇವನ್ ಬದುಕಿದ್ರೆ ಕೊಲೆಗಾರನ್ಗೆ ಅಪಾಯ. ಹಾಗಾಗಿ ಇವನ್ನ ಮುಗಿಸಿದ್ದಾರೆ. ಎಕ್ಸಾಕ್ಟ್ಲಿ. ರಫೀಕ್, ಬಾಡಿನಲ್ಲಿ ಏನಾದರೂ ಸಿಗತ್ತಾ ಚೆಕ್ ಮಾಡಿ. ಈ ಕೇಸಲ್ಲಿ ಸಂಬಂಧಗಳೆಲ್ಲ ವಿಚಿತ್ರವಾಗಿದೆ. ಕೊಲೆಯಾಗಿರೋ ಕಾವ್ಯ ಸಂದೀಪ್ ಹೆಂಡತಿ. ಅದಕ್ಕಿಂತ ಮೊದಲು ವಿಜಯನ ಮದುವೆ ಆಗಿರ್ತಾಳೆ. ಆಗ ಸಿತಾರ ಅಂತ ಹೆಸರಿಟ್ಕೋತಾಳೆ. ಈ ಅಶೋಕ್ ಕಾವ್ಯಾಗಿದ್ದಾಗ ಚಿಕ್ಕಪ್ಪ ಅನ್ಸ್ಕೋತಾನೆ. ಸಿತಾರ ಆದ್ಮೇಲೆ ಪತ್ತೆನೇ ಇರೋದಿಲ್ಲ. ಸರ್, ವಿಸಿಟಿಂಗ್ ಕಾರ್ಡ್ಸ್. ಡಾಕ್ಟರ್ ಅರವಿಂದ್, ವೆಟರ್ನರಿ ಡಾಕ್ಟರ್. ವೆಟನರಿ ಡಾಕ್ಟರ್ ಕಾರ್ಡ್ ಇವನ ಹತ್ರ ಯಾಕೆ ಬಂತು? ನೇನಾ, ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿ. ರಫೀಕ್, ಈ ಡಾಕ್ಟರ್ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ. ಶೋರ್ ಸರ್. ವೆಟನರಿ ಡಾಕ್ಟರ್, ಕಾವ್ಯ ಕೊಲೆ ಬಳಕೆಗೆ ಯೂಸ್ ಆಗಿದ್ದು ವೆಟನರಿ ಇಂಜೆಕ್ಷನ್ ಗನ್. ಇವೆರಡಕ್ಕೇನಾದ್ರೂ ಸಂಬಂಧ ಇದೆಯಾ? ಹೇಳಪ್ಪ. ಹಾ, ಯಾರು? ನೋಡಿ, ಡಾಕ್ಟ್ರ್ ಇಲ್ಲ. 2 ದಿನ ಬಿಟ್ಕೊಂಡು ಬನ್ನಿ. ತುಂಬಾ ಅರ್ಜೆಂಟ್ ಇದೆ. ಡಾಕ್ಟರ್ ಇಲ್ಲಿ. ಏನೋ ನಾಯಿಗೆ ಹುಷಾರಿಲ್ವಾ? ಏನಾದ್ರೂ ಇದ್ರೆ ಕರ್ಕೊಂಡ್ ಬನ್ನಿ, ನಾನೇ ನೋಡ್ತೀನಿ. ನಾಯೂ ಇಲ್ಲ, ಬೆಕ್ಕೂ ಇಲ್ಲ. ಡಾಕ್ಟ್ರಲ್ಲಿ ಡಾಕ್ಟರ್ ಬೇಕು ನಮ್ಗೆ. ಯಾಕೆ? ಯಾಕಂದ್ರೆ ನಿಮ್ ಡಾಕ್ಟ್ರು ಕೊಲೆ ಮಾಡಿದ್ದಾರೆ. ಕೊಲೆನಾ? ಮತ್ತೆ ನೀವು? CID ಪೊಲೀಸ್. ಪೊಲೀಸ್ನವರು? ಹೌದು. ಇವ್ರು ಯಾರು ಅಂತ ಗೊತ್ತಾ? ನೋಡಿದೀಯಾ? ಅರೆ, ಇವ್ರು ನಮ್ ಶಾಂತಿ ಮೇಡಮ್, ಡಾಕ್ಟರ್ ಹೆಂಡತಿ. ಏನು? ಇವಳು ಡಾಕ್ಟರ್ ಹೆಂಡ್ತಿನ? ಹೌದು ಮೇಡಮ್, ಡಾಕ್ಟರ್ ಹೆಂಡತಿ ನಮ್ ಶಾಂತಿ ಮೇಡಮ್. ಇವ್ರಿಗೂ ಡಾಕ್ಟರ್ಗೆ ಯಾವಾಗ ಮದ್ವೆ ಆಯ್ತು ಅಂತ ನಿನಗೆ ಗೊತ್ತಾ? ಹೌದು ಮೇಡಮ್, 5 ವರ್ಷ ಆಯ್ತು. ಡಾಕ್ಟರ್ ಹೆಂಡತಿ ಮೇಲೆ ತುಂಬಾ ಪ್ರೀತಿ, ತುಂಬಾ ಇಷ್ಟ ಪಡ್ತಾ ಇದ್ರು. ಯಾವಾಗ್ಲೂ ಬಗ್ಗೆನೇ ಮಾತನಾಡ್ತಾ ಇದ್ರು. ಯಾರದು? ಏನು ಡಾಕ್ಟರ್ ಸಾಹೇಬ್ರು ಇವತ್ತು ಮನೆಗೆ ಬೇಗ ಬಂದಿದ್ದಾರೆ? ಪ್ರಾಣಿಗಳ ಸವಾಸ ಬಿಟ್ಟು ಮನುಷ್ಯ ಸವಾಸ ಮಾಡಕ್ ಬಂದಿರೋ ಹಾಗಿದೆ. ಅಂತೂ ನೀನ್ ನನ್ನ ದನದ ಡಾಕ್ಟರ್ ಅಂತ ಹೇಳೋದ್ ಬಿಡಲ್ಲ ಅನ್ನು ಅಲ್ವಾ? ಮತ್ತೆ ಸದ್ಯ ಹೇಗೋ ನನ್ನ ಮನುಷ್ಯ ಅಂತ ಒಪ್ಕೊಂಡಿದ್ಯಲ್ಲ, ಅದೇ ಖುಷಿ. ಅದಕ್ಕೆ ತಾನೆ ಇಷ್ಟಪಟ್ಟು ಮದ್ವೆ ಆಗಿರೋದು. ಅದಕ್ಕೆ ತಾನೆ ಇಷ್ಟಪಟ್ಟು ನಾನು ಬೇಗ ಮನೆಗೆ ಬಂದಿರೋದು. ಸರಿ, ಇವತ್ತು ಡೇಟ್ ಏನು ಹೇಳು? ಫೆಬ್ರವರಿ 15. ಫೆಬ್ರವರಿ 15 ಅಂತ ಗೊತ್ತು ಕಣೆ. ಏನ್ ವಿಶೇಷ ಹೇಳು? ಇವತ್ತೇನ್ ವಿಶೇಷ? ಪೆದ್ದಿ, ನಿನ್ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಈ ದಿನಕ್ಕೋಸ್ಕರನೇ ಕಾದು ನಂಗೆ ಸೀರೆ ಕೊಡಿಸ್ರಿ, ಒಡವೆ ಕೊಡಿಸ್ರಿ ಅಂತ ನನ್ ತಲೆ ತಿಂದಿರೋರು. ಈಗ್ಲೂ ಅರ್ಥ ಆಗ್ತಿಲ್ವಾ? ಇಲ್ಲ, ಇವತ್ತು ನಮ್ ವೆಡ್ಡಿಂಗ್ ಆನಿವರ್ಸರಿ ಅಲ್ವೇನೆ? ಮರ್ತೇ ಬಿಟ್ಟಿದ್ದೆ. ನೋಡು, ನಿನಗೋಸ್ಕರ ನನ್ನ ಪ್ರೀತಿಯಿಂದ ಏನ್ ತಂದಿದ್ದೀನಿ ಗೊತ್ತಾ? ನಕ್ಲೆಸ್. ಹೇಗಿದೆ? ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಇಷ್ಟ ಆಯ್ತಾ? ತುಂಬಾ ಇಷ್ಟ ಆಯ್ತು. ಆದ್ರೆ ನಿಮ್ಮಷ್ಟಲ್ಲ, ನೀವು ಇದಕ್ಕಿಂತ ಇಷ್ಟ. ಇನ್ನೆಷ್ಟು? ಹೋಗ್ರಿ. ಯಾರು ಯಾರು ನೀವೆಲ್ಲ? CID ಕರ್ನಾಟಕ.
CID ಕರ್ನಾಟಕನ? ಅಲ್ಲ, ನೀವು ನನ್ನ ಹತ್ರ ಯಾಕೆ ಬಂದಿದ್ದೀರಾ? ನಾನೇನ್ ತಪ್ಪು ಮಾಡಿದ್ದೀನಿ? ಇನ್ನು ವಿಷಯ ಮುಚ್ಚಿಟ್ಟೇನು ಪ್ರಯೋಜನ ಇಲ್ಲ ಡಾಕ್ಟರ್ ಅರವಿಂದ್. ನೀವ್ ಯಾವ ವಿಷಯ ಕೇಳ್ತಾ ಇದ್ದೀರಾ? ನಿಮ್ ಹೆಂಡತಿ ಕಾವ್ಯ, ಐ ಮೀನ್ ಶಾಂತಿ ಅವ್ರ ಬಗ್ಗೆ. ಅವಳ ಬಗ್ಗೆ ಹೇಳೋದಕ್ಕೆ ಇನ್ನೇನಿದೆ? ಈಗಾಗಲೇ ಅವಳು ನನ್ನ ಬಿಟ್ಟು ಹೋಗಾಯ್ತು. ಅವಳು ಕೊಲೆ ಆಗಿದ್ದಾಳೆ. ಶಾಂತಿ ಕೊಲೆ ಆಗಿದ್ದಾಳ? ಎಸ್. ಆಯ್ತು, ಹೇಳ್ತೀನಿ. ಅವಳ ಬಗ್ಗೆ ಹೇಳೋದಕ್ಕೆ ತುಂಬಾನೇ ಇದೆ. ಶಾಂತಿ, ಏನಿದೆಲ್ಲ? ದುಡ್ಡು, ಒಡವೆ ಏನ್ ಮಾಡ್ತಾ ಇದೀಯಾ? ಅದು ನಾನು ಇರಲ್ಲ, ಹೋಗ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತಾ ಇದೀಯಾ? ನಾನು ನಿಮ್ಮನ್ನ ಬಿಟ್ಟು ಹೋಗ್ತಾ ಇದ್ದೀನಿ. ಅಲ್ಲಿಗೆಲ್ಲ ಕೆಟ್ಟಿದ್ಯಾ ನಿನಗೆ? ಅಲ್ಲ, ಬ್ಯಾಂಕಿಗೆ ಹೋಗಿ ದುಡ್ಡೆಲ್ಲ ಡ್ರಾ ಮಾಡ್ಕೊಂಡ್ ಬಂದಿ ಅಂತ ಮ್ಯಾನೇಜರ್ ಫೋನ್ ಮಾಡಿ ಹೇಳಿದ್ರು. ಶಾಂತಿ, ಇಲ್ಲಿ ಏನ್ ತೊಂದರೆ ಆಗಿದೆ ನಿನಗೆ? ಯಾಕೆ ಹೀಗೆಲ್ಲ ಮಾಡ್ತಾ ಇದೀಯಾ? ನೋಡಿ, ನಾನು ಇದನ್ನ ತಗೊಂಡು ಹೋಗ್ತಾ ಇದ್ದೀನಿ. ನೀವೇನಾದ್ರೂ ನನ್ನನ್ನು ತಡೆದ್ರೆ ನಿಮ್ಮ ಮೇಲೆ ಡೌರಿ ಕೇಸ್ ಹಾಕ್ತೀನಿ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ನಿಮ್ಮನ್ನ ಜೈಲಿಗೆ ಹಾಕಿಸ್ತೀನಿ. ಸೊ ನಿಮ್ ಹೆಂಡತಿ ನಿಮ್ ಮೋಸ ಮಾಡಿದ್ರು ಅಂತ ಇಂಜೆಕ್ಷನ್ ಗನ್ ಯೂಸ್ ಮಾಡಿ ಅವ್ರನ್ನ ಕೊಲೆ ಮಾಡಿದ್ರು, ರೈಟ್? ಕೊಲೆ? ನಾನಾ? ನಾನು ಯಾಕೆ ಅವಳನ್ನ ಕೊಲೆ ಮಾಡ್ಲಿ? ಪ್ರಾಣಿಗಳ ಜೀವ ಉಳಿಸುವಂತ ಡಾಕ್ಟರ್ ನಾನು, ಅಂತದ್ರಲ್ಲಿ ಮನುಷ್ಯರ ಜೀವ ತೆಗಿತೀನ? ಕಾವ್ಯ ಕೊಲೆ ಆಗಿರೋ ಜಾಗದಲ್ಲಿ ನಮ್ಗೊಂದು ಸಿರಿಂಜ್ ಸಿಕ್ಕಿದೆ. ಅದು ಪ್ರಾಣಿಗಳಿಗೆ ಗನ್ನಿಂದ ಶೂಟ್ ಮಾಡೋ ಸಿರಿಂಜ್. ಅದ್ ನಿಮ್ದೆ ಅಂತ ನಮ್ಗೆ ಗೊತ್ತಾಗಿದೆ. ಇದು ನಿಮ್ದೆ ತಾನೇ? ಹೌದು, ಇದು ನಂದೆ. ಇದರಲ್ಲಿ ಗೋಲ್ಡನ್ ಫ್ರಾಗ್ ಪಾಯ್ಸನ್ ಹಾಕಿ ಶೂಟ್ ಮಾಡಿದ್ದಾರೆ. ಅಂದ್ರೆ ನೀವೇ ಮಾಡಿರ್ಬೇಕು. ನಮಗೆ ನಿಮ್ಮ ಹಾಸ್ಪಿಟಲ್ ಆ ಪಾಯ್ಸನ್ ಕೂಡ ಸಿಕ್ಕಿದೆ. ಸರ್, ನಮ್ಮ ಆಸ್ಪತ್ರೆಯಲ್ಲಿ ಈ ವಿಷಯ ಇರೋದು ನಿಜ. ಅದನ್ನ ಬಳಸ್ಕೊಂಡು ಔಷಧಿ ತಯಾರಿಸೋ ಪ್ರಯೋಗ ಮಾಡ್ತಾ ಇದ್ದೆ ಹೊರತು ನಾನು ಯಾರನ್ನು ಕೊಲೆ ಮಾಡಿಲ್ಲ ಸರ್. ಹಾಗಾದ್ರೆ ಅದೆಲ್ಲ ಬೇರೆ ಯಾರ್ದು ಕೈ ಸೇರಿದೆ ಅಂತೀರಾ? ಇರಬಹುದು ಸರ್. ವೇಟ್. ಕೊಲೆಗಾರ ಯಾರು ಅಂತ ನನಗೆ ಗೊತ್ತಾಯ್ತು. ಸೌಮ್ಯ, ಬಾ. ನಿನ್ಗೆ ಕಾಯ್ತಾ ಇದ್ವಿ. ನಿನ್ ಕ್ಲೋಸ್ ಫ್ರೆಂಡ್ ಕಾವ್ಯ ಕೊಲೆ ಆಗಿರೋದು ನಿನಗೆ ತುಂಬಾ ದುಃಖ ಆಗಿರ್ಬೇಕಲ್ವಾ? ಹಾಗೆ ಅವಳ ಕೊಲೆಗಾರ ಯಾರು ಅಂತ ತಿಳ್ಕೋಬೇಕು ಅಂತ ನಿನ್ಗೂ ತುಂಬಾ ಕ್ಯೂರಿಯಾಸಿಟಿ ಇರ್ಬೇಕಲ್ವಾ? ಆ ಕೊಲೆಗಾರ ಯಾರು ಅಂತ ನಮಗ್ ಗೊತ್ತು. ಮಿಸ್ಟರ್ ವಿಜಯ್ ಕುಮಾರ್, ಕಾವ್ಯನ್ ಮಾಜಿ ಹಸ್ಬೆಂಡ್. ಇವ್ರಿಗೆ ಕಾವ್ಯನ ಕಂಡ್ರೆ ತುಂಬಾ ಕೋಪ. ಅವಳನ್ನ ಕೊಲೆ ಮಾಡ್ಬೇಕಂತ ಹಾತೊರಿತಿದ್ರು. ಮಿಸ್ಟರ್ ಸಂದೀಪ್, ಇವ್ರ ಕಾವ್ಯನ ಹಾಲಿ ಹಸ್ಬೆಂಡ್. ಇವ್ರ ಹೆಂಡತಿ ಅಂದ್ರೆ ವಿಪರೀತ ಪ್ರೀತಿ. ಅದ್ ನಿಜವಾದ ಪ್ರೀತಿನ, ತೋರ್ಕೆ ಪ್ರೀತಿನ? ಕಾಂಪೌಂಡರ್ ಮಲ್ಲೇಶ್, ನಿಷ್ಠಾವಂತ. ತನ್ನ ಯಜಮಾನನ್ಗೆ ತೊಂದರೆ ಕೊಡ್ತಿದ್ಲು ಅಂತ ಅವ್ರ ಹೆಂಡತಿನೇ ಕೊಂದಿರ್ಬೋದಾ? ಸೌಮ್ಯ, ಇವ್ರ 3 ಜನದಲ್ಲಿ ಕೊಲೆಗಾರ ಯಾರು ಅಂತ ನಿನಗ್ ಚೆನ್ನಾಗ್ ಗೊತ್ತು. ಹೇಳು. ಗೊತ್ತಿಲ್ಲ, ಆದ್ರೆ ನಮಗ್ ಗೊತ್ತು. ಸೌಮ್ಯ ಹೆಸರು ಮಾತ್ರ, ಆದ್ರೆ ಮನ್ಸು. ಹೇಳು, ಕಾವ್ಯನ ಕೊಲೆ ಮಾಡಿದೆ?
ಹೇಳ್ತೀಯೋ ಅಥವಾ ನಾವೇ ಬಾಯ್ ಬಿಡಿಸ್ಬೇಕೋ? ಹೇಳ್ತೀನಿ. ಮತ್ತೆ ಕಾವ್ಯ ಮದುಮಗಳಾಗ್ತಾಳೆ. ಅಮೋಘ 6ನೇ ಮದುವೆ. ಅಲ್ಲ ಕಣೆ, ಬರೋ ದುಡ್ಡನ್ನೆಲ್ಲ ಬ್ಯಾಂಕಲ್ಲೇ ಹಾಕ್ತಿದ್ಯಲ್ಲ, ನಮ್ ಭಾಗ ನಮಗ್ ಕೊಡ್ಬಾರ್ದಾ? ಕೊಡ್ತೀನಿರೆ, ಯಾಕಷ್ಟು ಅವಸರ? ಮಿನಿಮಮ್ 3 ಕೋಟಿ ಆಗ್ಲಿ, ಆಗ 3 ಜನ 1 ಕೋಟಿ ತಗೊಳ್ಬೋದು. ಡಾಕ್ಟರ್ ಕಡೆಯಿಂದ ಎಷ್ಟು ಬಂತು? ಎಲ್ಲ ಸೇರಿ 45 ಲಕ್ಷ ಅಷ್ಟೇ. ಈ ಮದ್ವೆ ಬಿಸ್ನೆಸ್ ಅಲ್ಲಿ ಒಳ್ಳೆ ಲಾಭ ಇದೆ. ನಮ್ ಮುಂದಿನ ಕುರಿ ಯಾರು? ಸಂದೀಪ್ ಅಂತ, ಒಳ್ಳೆ ದುಡ್ಡಿರೋ ಪಾರ್ಟಿ. ಆಲ್ರೆಡಿ ಕಾಳಾಕಾಯ್ತು. ಆಮೇಲೆ ಕಾವ್ಯ ಸಂದೀಪ್ನ ಮದ್ವೆ ಆದ್ಲು. ಮದ್ವೆ ಆಗಿ 6-7 ತಿಂಗಳಾದ್ರೂ ಅವಳು ನಮ್ ಪ್ಲಾನ್ ಪ್ರಕಾರ ಸಂದೀಪ್ ಹತ್ರ ಹಣ ಕೇಳಲೇ ಇಲ್ಲ. ಬದಲಾಗಿ ನಾನೊಂದು ಹೆಂಡತಿಯಾಗೆ ಇದ್ಬಿಡ್ತೀನಿ ಅಂದ್ಲು. ಈ ದಂಧೆ ಸಾಕು ಅಂದ್ಲು. ಅವಳೇನೋ ಸೆಟ್ಲ್ ಆದ್ಲು. ಆದ್ರೆ ನಾವೇನ್ ಮಾಡ್ಬೇಕು? ಅದು ಅಲ್ಲದೆ ನಮ್ ಹಣ ಎಲ್ಲ ಅವಳ ಹತ್ರನೇ ಇತ್ತು. ಕೇಳಿದ್ರೆ ಅದೆಲ್ಲ ನನ್ ಸಂಪಾದನೆ ಅಂತ ಏನೇನೋ ರಾಗ ಶುರು ಮಾಡ್ಕೊಂಡ್ಲು. ಅಷ್ಟೇ ಅಲ್ಲ, ಅವಳು ಪ್ರೆಗ್ನೆಂಟ್ ಕೂಡ ಆದ್ಲು. ಮಗು ಆದ್ರೆ ನಮ್ ಬಿಸ್ನೆಸ್ಗೆ ತೊಂದರೆ ಆಗತ್ತೆ ಅಂತ ನಾನೇ ಅದನ್ನ ಬಲವಂತ ಮಾಡಿ ತೆಗೆಸ್ದೆ. ಕೊನೆಗೆ ಅವಳು ನನ್ನ ಮಾತನ್ನೇ ಕೇಳ್ತಾ ಇರ್ಲಿಲ್ಲ. ಅಷ್ಟೇ ಅಲ್ಲದೆ ನನ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂದ್ಲು. ಆಗ್ಲೇ ನಾನು ಡಿಸೈಡ್ ಮಾಡ್ಬಿಟ್ಟೆ, ಇವಳನ್ನ ಮುಗಿಸ್ಬಿಡ್ಬೇಕು ಅಂತ. ಉಪ್ಪಿನಕಾಯಿ ಯಾಕೆ ಬಡಿಸಿಲ್ಲ? ಸಾರಿ ರೀ, ತರೋದೇ ಮಾಡ್ತೋದೆ. ಕಿಚನಲ್ಲಿ ಇದೆ, ಇವಾಗ ತರ್ತೀನಿ. ಸರಿ. ಏನ್ ಬಂದಿದ್ದು? ಉಪ್ಪಿನಕಾಯಿ ಕೇಳಿದ್ರು. ಅಲ್ಲೇ ಇರ್ಬೇಕು, ನೋಡ್ ತಗೊಂಡ್ ಹೋಗು. ನಾನೇ ಅವಳನ್ನ ಕೊಲೆ ಮಾಡಿದೆ. ಡಾಕ್ಟರ್ ಹತ್ರ ಇಂಜೆಕ್ಷನ್ ಕಣ್ಣಿದ್ದನ್ನ ನಾನು ನೋಡಿದ್ದೆ. ಅದನ್ನ ನಾನೇ ಒಂದಿನ ಕದ್ದಿದ್ದೆ. ಡಾಕ್ಟರ್ ಅದ್ರಲ್ಲಿ ವಿಷ ಹಾಕಿ ಏನೋ ಪ್ರಯೋಗ ಮಾಡೋದನ್ನು ನೋಡಿದ್ದೆ. ಅದನ್ನ ಪ್ರಯೋಗ ಮಾಡಿದ್ರೆ ಮನುಷ್ಯ 1 ನಿಮಿಷದಲ್ಲಿ ಸತ್ತೋಗ್ತಾನೆ ಅಂತ ಗೊತ್ತಿತ್ತು. ಅಶೋಕ್ನು ನಿನ್ನೆ ತಾನೇ ಕೊಂದಿದ್ದು? ಹೌದು, ಅವನು ನಾನೇ ಕೊಲೆ ಮಾಡಿದೆ. ಯಾಕಂದ್ರೆ ನಾನು ಕಾವ್ಯನ ಕೊಲೆ ಮಾಡಿದ್ದು ಅವನಿಗೆ ಗೊತ್ತಿತ್ತು. ಅವನು ಆ ವಿಷಯನ ನಿಮ್ಗೆಲ್ರಿಗೂ ಹೇಳ್ತೀನಿ ಅಂತ. ಅದಕ್ಕೆ ಅವನು ನಾನೇ ಕೊಲೆ ಮಾಡಿದೆ. ಕೊಲೆ ಮಾಡೋದು, ಕೊಲೆ ಮಾಡಿ ತಪ್ಪಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಅಂತ ಈಗ್ಲಾದ್ರೂ ಅರ್ಥ ಆಗಿರ್ಬೇಕಲ್ಲ? ಅರ್ಥ ಆಗಿಲ್ಲ ಅಂದ್ರೆ ಜೈಲಲ್ಲಿ ಅರ್ಥ ಆಗತ್ತೆ. ನಡಿ.